ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಭಾಗವತದ 4ನೆಯ ಸ್ಕಂದದಲ್ಲಿ ಬರುವಂತಹ ಧ್ರುವ ಮಹಾರಾಜನ ಕಥೆಯನ್ನು ನಾವು ತಿಳಿದುಕೊಳ್ಳುತ್ತಿದ್ದೇವೆ. 5 ವರ್ಷ ಪ್ರಾಯದಲ್ಲೇ ಭಗವಂತನ ಕುರಿತಾಗಿ ಘೋರವಾದಂತಹ ತಪಸ್ಸನ್ನಾಚರಿಸಿದ ಧ್ರುವನು ಭಗವಂತನಿಂದ ಅಪರಿಮಿತವಾದಂತಹ ವರಗಳನ್ನು ಪಡೆದನು. ಆದರೂ ಭಗವಂತನಲ್ಲಿ ಭೌತಿಕವಾದಂತಹ ವಿಚಾರಗಳನ್ನು ಕೇಳಿದ್ದಕ್ಕೆ ಧ್ರುವನಿಗೆ ಬೇಸರ ಉಂಟಾಯಿತು. ಧ್ರುವನು ಈಗ ತನ್ನ ತಂದೆಯಾದ ಉತ್ತಾನಪಾದನ ಅರಮನೆಗೆ ಹಿಂದಿರುಗುತ್ತಿದ್ದಾನೆ. ಬಾಲಕ ಧ್ರುವನು ಅರಮನೆಗೆ ಹಿಂದಿರುಗಿ ಬರುತ್ತಿದ್ದಾನೆಂಬ ಸುದ್ದಿಯನ್ನು ರಾಜದೂತರು ಉತ್ತಾನಪಾದನಿಗೆ ತಿಳಿಸಿದರು. ಉತ್ತಾನಪಾದನಿಗೆ ಆ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಆದರೂ ಆತನಿಗೆ ನಾರದ ಮುನಿಗಳ ಮಾತಿನಲ್ಲಿ ಸಂಪೂರ್ಣ ನಂಬಿಕೆ ಇತ್ತು. ಸುದ್ದಿಯನ್ನು ತಿಳಿದಂತಹ ಉತ್ತಾನಪಾದನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆನಂದಾತಿರೇಕದಿಂದ ಈ ಸುದ್ದಿಯನ್ನು ತಂದ ದೂತನಿಗೆ ಅಮೂಲ್ಯವಾದ ಕಂಠಹಾರವನ್ನು ಬಹುಮಾನವಾಗಿ ಕೊಟ್ಟನು. ರಾಜ ಉತ್ತಾನಪಾದನು ಕಳೆದು ಹೋಗಿದ್ದ ತನ್ನ ಮಗನನ್ನು ನೋಡಲು ಕಾತರನಾಗಿ ಉತ್ತಮವಾದ ಕುದುರೆಗಳಿಂದ ಕಟ್ಟಿದ ಚಿನ್ನದ ಬಳ್ಳಿ ಅಲಂಕಾರ ಮಾಡಿದ ರಥವನ್ನೇರಿ ಹೊರಟನು. ತನ್ನೊಂದಿಗೆ ಅನೇಕ ಬ್ರಾಹ್ಮಣರನ್ನು, ಕುಲವೃದ್ಧರನ್ನು, ಅಧಿಕಾರಿಗಳನ್ನು, ಮಂತ್ರಿಗಳನ್ನು, ಹತ್ತಿರದ ಬಂಧುಗಳನ್ನೂ ಕರೆದುಕೊಂಡು ಕೂಡಲೇ ನಗರವನ್ನು ಬಿಟ್ಟನು. ಅವನು ಮೆರವಣಿಗೆಯಲ್ಲಿ ಹೊರಡುತ್ತಿದ್ದಂತೆ ಸಕಲ ಸನ್ಮಂಗಳವನ್ನೂ ಸೌಭಾಗ್ಯವನ್ನೂ ಸೂಚಿಸುವ ಶಂಖಗಳು, ದುಂದುಭಿಗಳು, ಕೊಳಲುಗಳೇ ಮುಂತಾದ ಮಂಗಳವಾದ್ಯಗಳು ಮೊಳಗಿದವು. ವೇದ ಘೋಷಗಳೂ ಆರಂಭವಾದವು. ಉತ್ತಾನಪಾದನ 2 ಪತ್ನಿಯರಾದ ಸುನೀತಿ, ಸುರುಚಿಯರು ಅವನ ಇನ್ನೊಬ್ಬ ಮಗನಾದ ಉತ್ತಮನೊಂದಿಗೆ ಮೆರವಣಿಗೆಯಲ್ಲಿ ಇದ್ದರು. ರಾಣಿಯರು ಪಲ್ಲಕ್ಕಿಯಲ್ಲಿ ಕುಳಿತಿದ್ದರು. ಧ್ರುವ ಮಹಾರಾಜನು ಪಕ್ಕದ ಉಪವನವನ್ನು ಪ್ರವೇಶಿಸುತ್ತಿರುವುದನ್ನು ನೋಡುತ್ತಿದ್ದಂತೆಯೇ ಉತ್ತಾನಪಾದ ರಾಜನು ಅವಸರವಸರವಾಗಿ ತನ್ನ ರಥದಿಂದ ಕೆಳಕ್ಕಿಳಿದನು. ಅವನು ತನ್ನ ಮಗನಾದ ಧ್ರುವನನ್ನು ನೋಡಲು ಬಹಳ ಕಾಲದಿಂದ ತುಂಬಾ ಕಾತರನಾಗಿದ್ದನು. ಚಿರಕಾಲ ಅಗಲಿದ ಮಗನನ್ನು ಬಿಗಿದಪ್ಪಿಕೊಳ್ಳಲು ಅತಿಯಾದ ಪ್ರೀತಿ ವಾತ್ಸಲ್ಯಗಳಿಂದ ಮುಂದೆ ಹೋದನು. ನಿಟ್ಟುಸಿರು ಬಿಡುತ್ತಾ ರಾಜನು 2 ಕೈಗಳಿಂದ ಅವನನ್ನು ಆಲಂಗಿಸಿದನು. ಆದರೆ ಅವನು ಹಿಂದಿನ ಧ್ರುವ ಮಹಾರಾಜನಾಗಿರಲಿಲ್ಲ. ದೇವೋತ್ತಮ ಪರಮಪುರುಷನ ಪಾದ ಕಮಲಗಳ ಸ್ಪರ್ಶದಿಂದ ಉಂಟಾದ ಆಧ್ಯಾತ್ಮಿಕ ಪ್ರಗತಿಯಿಂದ ಪರಮ ಪವಿತ್ರನಾಗಿದ್ದನು. ಧ್ರುವ ಮಹಾರಾಜನೊಂದಿಗೆ ಆದ ಪುನರ್ಮಿಲನದಿಂದ ರಾಜ ಉತ್ತಾನಪಾದನ ದೀರ್ಘಕಾಲದ ಆಸೆಯು ಈಡೇರಿತು. ಈ ಕಾರಣದಿಂದ ಅವನು ಧ್ರುವನ ತಲೆಯನ್ನು ಮತ್ತೆ ಮತ್ತೆ ಆಘ್ರಾಣಿಸಿದನು. ಧಾರಾಕಾರವಾದ ತಣ್ಣನೆಯ ಆನಂದ ಬಾಷ್ಪಗಳಿಂದ ಅವನು ಮಗನ ದೇಹವೆಲ್ಲವನ್ನೂ ನೆನೆಯಿಸಿದನು. ಧ್ರುವನು ಮೊದಲು ತನ್ನ ತಂದೆಯ ಪಾದಗಳಿಗೆ ನಮಸ್ಕರಿಸಿದನು. ತಂದೆಯಾದ ಉತ್ತಾನಪಾದನು ಕುಶಲ ಪ್ರಶ್ನೆಗಳನ್ನು ಕೇಳಿ ಅವನಿಗೆ ಮಂಗಳ ಆಶೀರ್ವಾದಗಳನ್ನು ಮಾಡಿದನು. ನಂತರ ಧ್ರುವನು ತನ್ನ 2 ತಾಯಿಯರ ಪಾದಗಳಿಗೂ ಎರಗಿದನು. ಧ್ರುವ ಮಹಾರಾಜನ ಚಿಕ್ಕಮ್ಮನಾದ ಸುರುಚಿಯು ತನ್ನ ಕಾಲಿಗೆ ಬೀಳುತ್ತಿರುವ ಮುಗ್ಧ ಬಾಲಕನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ಆಲಿಂಗನ ಮಾಡಿ ಭಾವಪರವಶಳಾಗಿ ಕಣ್ಣೀರು ಸುರಿಸುತ್ತಾ, ಬಾಲಕನೇ ಚಿರಂಜೀವಿಯಾಗು ಎಂದು ಆಶೀರ್ವದಿಸಿದಳು. ಸೋದರರಾದ ಉತ್ತಮ ಮತ್ತು ಧ್ರುವ ಪ್ರೀತಿ ವಾತ್ಸಲ್ಯ ಅತಿಶಯದಿಂದ ಒಬ್ಬರನ್ನೊಬ್ಬರು ತಬ್ಬಿಕೊಂಡಾಗ ಅವರ ಮೈಗಳು ಪುಲಕಿತವಾದವು. ಧ್ರುವನ ಹೆತ್ತ ತಾಯಿಯಾದ ಸುನೀತಿಯು ತನ್ನ ಪ್ರಾಣಕ್ಕಿಂತಲೂ ಪ್ರಿಯವಾದ ಮಗನ ಕೋಮಲ ಶರೀರವನ್ನು ಅಪ್ಪಿಕೊಂಡಳು. ಅತ್ಯಂತ ಸಂತುಷ್ಟಳಾದ್ದರಿಂದ ತನ್ನ ದುಃಖವನ್ನೆಲ್ಲ ಮರೆತಳು. ಅರಮನೆಯ ನಿವಾಸಿಗಳೆಲ್ಲ ರಾಣಿಯನ್ನು ಪ್ರಶಂಸಿಸಿದರು. ಮಹಾರಾಣಿ, ತುಂಬಾ ಹಿಂದೆಯೇ ನಿನ್ನ ಪ್ರಿಯಪುತ್ರ ಕಳೆದು ಹೋಗಿದ್ದ. ಅವನು ಹಿಂದಿರುಗಿ ಬಂದಿರುವುದು ನಿನ್ನ ಪುಣ್ಯ ವಿಶೇಷ. ನಿನ್ನ ಮಗನು ನಿನ್ನನ್ನು ಬಹಳ ಕಾಲ ರಕ್ಷಿಸುತ್ತಾನೆ, ನಿನ್ನ ದುಃಖಗಳನ್ನೆಲ್ಲ ನಿವಾರಿಸುತ್ತಾನೆ. ಈ ರೀತಿ ಪ್ರತಿಯೊಬ್ಬರೂ ಧ್ರುವ ಮಹಾರಾಜನನ್ನು ಕೊಂಡಾಡುತ್ತಿರುವಾಗ ಉತ್ತಾನಪಾದನು ಆನಂದ ತುಂದಿಲನಾಗಿ ಧ್ರುವ ಮತ್ತು ಅವನ ಸೋದರ ಇಬ್ಬರನ್ನು ಪಟ್ಟದಾನೆಯ ಮೇಲೆ ಕುಳ್ಳಿರಿಸಿ ತನ್ನ ಪಟ್ಟಣಕ್ಕೆ ಹಿಂದಿರುಗಿದನು. ಅಲ್ಲಿ ಎಲ್ಲ ವರ್ಗದ ಜನರು ಅವನನ್ನು ಸ್ತುತಿಸಿದರು. ಇಡೀ ಪಟ್ಟಣವನ್ನು ಗೊನೆ ಇರುವ ಬಾಳೆಗಂಬಗಳಿಂದಲೂ ಹೂಮಾಲೆಗಳಿಂದಲೂ ಅಲಂಕರಿಸಲಾಗಿತ್ತು. ಅಲ್ಲಲ್ಲಿ ಗರಿದುಂಬಿದ ಅಡಿಕೆ ಮರಗಳು ಕಾಣುತ್ತಿದ್ದವು. ಅನೇಕ ದ್ವಾರಗಳು ಮಕರದ್ವಾರಗಳಿಂದ ಅಲಂಕೃತವಾಗಿದ್ದವು. ಪ್ರತಿಯೊಂದು ದ್ವಾರದಲ್ಲೂ ದೀಪಗಳು ಉರಿಯುತ್ತಿದ್ದವು. ಬಣ್ಣ ಬಣ್ಣದ ವಸ್ತ್ರಗಳಿಂದ ಅಲಂಕೃತವಾದ ದೊಡ್ಡ ದೊಡ್ಡ ಪೂರ್ಣಕುಂಭಗಳು, ಅಲ್ಲಲ್ಲಿ ಮುತ್ತಿನ ಕುಚ್ಚುಗಳು, ಹೂಮಾಲೆಗಳು, ಮಾವಿನ ಎಲೆಯ ತೋರಣಗಳು ಮೊದಲಾದವುಗಳಿಂದ ದ್ವಾರಗಳು ಶೋಭಿಸುತ್ತಿದ್ದವು. ಪಟ್ಟಣದಲ್ಲಿ ಅನೇಕ ಅರಮನೆಗಳು, ಪುರದ್ವಾರಗಳು, ಪ್ರಾಕಾರಗಳು ಇದ್ದವು. ಇವೆಲ್ಲವೂ ಮೊದಲೇ ಸುಂದರವಾಗಿದ್ದವು. ಈ ಸಂದರ್ಭದಲ್ಲಂತೂ ಇವೆಲ್ಲವನ್ನೂ ಬಂಗಾರದ ಒಡವೆಗಳಿಂದ ಸಿಂಗರಿಸಲಾಗಿತ್ತು. ಪಟ್ಟಣದ ಆಕಾಶದಲ್ಲೆಲ್ಲ ಹಾರಾಡುತ್ತಿದ್ದ ಸುಂದರ ವಿಮಾನಗಳ ಶಿಖರಗಳು ಫಳಫಳನೆ ಹೊಳೆಯುತ್ತಿದ್ದವು. ಅಂತೆಯೇ ಅರಮನೆಯ ಗೋಪುರಗಳು, ಗುಮ್ಮಟಗಳು ಹೊಳೆಯುತ್ತಿದ್ದವು. ಧ್ರುವ ಮಹಾರಾಜನು ತಂದೆಯ ಅರಮನೆಯನ್ನು ಪ್ರವೇಶಿಸಿದನು. ರಾಜರ್ಷಿ ಉತ್ತಾನಪಾದನು
ಧ್ರುವ ಮಹಾರಾಜನ ಶ್ಲಾಘನೀಯ ಕಾರ್ಯಗಳನ್ನು ಕೇಳಿದನು. ಅವನು ಪ್ರಜೆಗಳ ದೃಷ್ಟಿಯಲ್ಲಿ ತುಂಬ ಪ್ರಭಾವಶಾಲಿಯೂ ಶ್ರೇಷ್ಠನೂ ಆಗಿರುವುದನ್ನು ಸ್ವತಃ ಕಂಡು ಬಹಳ ಸಂತೋಷಗೊಂಡನು. ಅವನ ಕಾರ್ಯಚಟುವಟಿಕೆಗಳು ಅತ್ಯಂತ ವಿಸ್ಮಯಕಾರಿಯಾಗಿದ್ದವು. ರಾಜ್ಯಭಾರ ವಹಿಸಿಕೊಳ್ಳಲು ಧ್ರುವನಿಗೆ ಸಾಕಷ್ಟು ಪರಿಪಕ್ವತೆ ಇದೆಯೇ? ಅದಕ್ಕೆ ಮಂತ್ರಿಗಳ ಒಪ್ಪಿಗೆ ಇದೆಯೇ? ಪ್ರಜೆಗಳಿಗೆ ಅವನ ಬಗ್ಗೆ ಒಲವು ಇದೆಯೇ ಎಂಬುದನ್ನೆಲ್ಲ ಚೆನ್ನಾಗಿ ವಿವೇಚನೆ ಮಾಡಿ ಉತ್ತಾನಪಾದ ರಾಜನು ಧ್ರುವನಿಗೆ ಚಕ್ರವರ್ತಿಯ ಪಟ್ಟ ಕಟ್ಟಿದನು. ನಂತರ ಧ್ರುವ ಮಹಾರಾಜನು ಪ್ರಜಾಪತಿ ಶಿಶುಮಾರನ ಮಗಳಾದ ಭ್ರಮಿ ಎಂಬುವಳನ್ನು ಮದುವೆಯಾದನು. ಅವಳಲ್ಲಿ ಅವನಿಗೆ ಕಲ್ಪ ಮತ್ತು ವತ್ಸರ ಎಂಬ ಇಬ್ಬರು ಮಕ್ಕಳಾದರು. ಧ್ರುವ ಮಹಾರಾಜನ ತಮ್ಮನಾದ ಉತ್ತಮನು ಒಂದು ಸಲ ಬೇಟೆಗೆಂದು ಹೋಗಿದ್ದಾಗ ಹಿಮಾಲಯ ಪರ್ವತದಲ್ಲಿದ್ದ ಬಲಶಾಲಿ ಯಕ್ಷನೊಬ್ಬನು ಅವನನ್ನು ಕೊಂದು ಹಾಕಿದ. ಈ ಸುದ್ದಿಯನ್ನು ಕೇಳಿದಂತಹ ಧ್ರುವ ಮಹಾರಾಜನು ಕೋಪ ಮತ್ತು ಶೋಕದ ಭಾವನೆಗಳಿಂದ ಕೂಡಿದವನಾಗಿ ತನ್ನ ರಥವನ್ನೇರಿ ಯಕ್ಷರ ನಗರಿಯಾದ ಅಲಕಾಪುರಿಯನ್ನು ಗೆಲ್ಲುವ ಸಲುವಾಗಿ ಜೈತ್ರಯಾತ್ರೆಯನ್ನು ಕೈಗೊಂಡನು. ಧ್ರುವ ಮಹಾರಾಜನು ಹಿಮಾಲಯ ಪರ್ವತ ಶ್ರೇಣಿಯ ಉತ್ತರ ದಿಕ್ಕಿನತ್ತ ನಡೆದ. ಅಲ್ಲಿನ ಕಣಿವೆಯೊಂದರಲ್ಲಿ ಅವನು ನಗರವೊಂದನ್ನು ಕಂಡ. ಅಲಕಾಪುರಿಯನ್ನು ಸೇರಿದೊಡನೆಯೇ ಧ್ರುವ ಮಹಾರಾಜನು ತನ್ನ ಶಂಖವನ್ನು ಮೊಳಗಿಸಿದನು. ಇಡೀ ಆಕಾಶದಲ್ಲಿ ಹಾಗೂ ಎಲ್ಲ ದಿಕ್ಕುಗಳಲ್ಲಿ ಆ ಧ್ವನಿ ಮೊಳಗಿತು. ಯಕ್ಷಪತ್ನಿಯರು ತುಂಬ ಭಯಭೀತರಾದರು. ಯಕ್ಷನ ಯೋಧರು ಬಗೆ ಬಗೆಯಾದ ಆಯುಧಗಳೊಂದಿಗೆ ಸನ್ನದ್ಧರಾಗಿ ಧ್ರುವ ಮಹಾರಾಜನ ಮೇಲೆ ಎರಗಿದರು. ಮಹಾರಥಿಯೂ ಮಹಾಬಿಲ್ಲುಗಾರನೂ ಆಗಿದ್ದ ಧ್ರುವನು ಏಕಕಾಲದಲ್ಲಿ 3 ಬಾಣಗಳನ್ನು ಬಿಡುತ್ತಾ ತನ್ನ ಮೇಲೆರಗಿದ ಅವರೆಲ್ಲರನ್ನೂ ಆ ಕ್ಷಣವೇ ಕೊಲ್ಲತೊಡಗಿದ. ಯಕ್ಷ ಯೋಧರು 6 ಬಾಣಗಳನ್ನು ಏಕಕಾಲದಲ್ಲಿ ಪ್ರಯೋಗಿಸುತ್ತಾ ಧೈರ್ಯವಾಗಿಯೇ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿದರು. ಸತತವಾಗಿ ಸುರಿಯುವ ಮಳೆಯಿಂದ ಆವೃತವಾಗಿರುವ ಪರ್ವತದಂತೆ ಧ್ರುವ ಮಹಾರಾಜನು ಶಸ್ತ್ರಾಸ್ತ್ರಗಳ ಸುರಿಮಳೆಯಿಂದ ಆವೃತನಾಗಿದ್ದನು. ಬೀಸಿ ಬರುವ ಗಾಳಿಯು ಬಾನಿನಲ್ಲಿ ದಿಟ್ಟೈಸಿರುವ ಮೋಡಗಳನ್ನು ಚದುರಿಸಿ ಬಿಡುವಂತೆ ಧ್ರುವನು ಬಿಡುವಿಲ್ಲದಂತೆ ಸುರಿಸಿದ ಬಾಣಗಳು ಆ ಯಕ್ಷರ ಬಗೆ ಬಗೆಯಾದ ಆಯುಧಗಳನ್ನು ದಿಕ್ಕಾಪಾಲಾಗಿಸಿಬಿಟ್ಟವು. ಅವು ಶತ್ರುಗಳ ಕವಚಗಳನ್ನು ಶರೀರಗಳನ್ನು ಭೇದಿಸಿದವು. ಯಕ್ಷ ಯೋಧರು ಸಿಂಹಕ್ಕೆ ಸೋತ ಆನೆಗಳಂತೆ ಓಡತೊಡಗಿದರು. ಮಾಯಾವಿಗಳಾದ ಯಕ್ಷರ ಮುಂದಿನ ಕ್ರಮದ ಬಗ್ಗೆ ಸಂದೇಹಗ್ರಸ್ತನಾಗಿ ಧ್ರುವ ಮಹಾರಾಜನು ತನ್ನ ಸಾರಥಿಯೊಡನೆ ಮಾತನಾಡುತ್ತಾ ಇದ್ದಾಗ ಆಕಾಶದಲ್ಲಿ ಎಲ್ಲ ದಿಕ್ಕುಗಳಿಂದಲೂ ಧೂಳು ತುಂಬಿದ ಬಿರುಗಾಳಿ ಬೀಸಿಕೊಂಡು ಬರುತ್ತಿರುವುದನ್ನು ಅವರು ಕಂಡರು. ಕ್ಷಣ ಮಾತ್ರದಲ್ಲಿ ಇಡೀ ಆಕಾಶ ದಟ್ಟವಾದ ಮೋಡಗಳಿಂದ ತುಂಬಿ ಹೋಯಿತು. ಭಾರೀ ಗುಡುಗಿನ ಸದ್ದು ಕೇಳಿಬಂದಿತು. ಕಣ್ಣು ಕೋರೈಸುವಂತಹ ಮಿಂಚು ಹೊಳೆಯಿತು ಹಾಗೂ ಭಾರೀ ಮಳೆ ಸುರಿಯತೊಡಗಿತು. ಅಸುರ ಪ್ರವೃತ್ತಿಯ ಯಕ್ಷರು ಸ್ವಭಾವತಃ ತುಂಬಾ ಕೀಳಾದವರು. ತಮ್ಮ ಆಸುರೀಯ ಮಾಯೆಯ ಪ್ರಭಾವದಿಂದ ಅರಿಯದವರನ್ನು ಹೆದರಿಸಲು ಅವರು ಅನೇಕ ಚಿತ್ರ ವಿಚಿತ್ರ ವಿದ್ಯಮಾನಗಳನ್ನು ಸೃಷ್ಟಿಸಿದ್ದರು. ಅಸುರರ ಮಾಯಾಶಕ್ತಿಯಿಂದ ಭ್ರಮೆಗೆ ಒಳಗಾಗಿ ಧ್ರುವ ಮಹಾರಾಜನು ಕಂಗೆಟ್ಟಿದ್ದಾನೆ ಎಂಬುದನ್ನು ಕೇಳಿದಾಗ ಮಹರ್ಷಿಗಳೆಲ್ಲ ಒಂದುಗೂಡಿದರು. ಅವರು ಧ್ರುವ ಮಹಾರಾಜನಿಗೆ ಪ್ರೋತ್ಸಾಹವನ್ನಿತ್ತರು. ಪ್ರಿಯವಾದ ಧ್ರುವನೇ, ಉತ್ತಾನಪಾದ ರಾಜನ ಮಗನೇ, ಶಾರ್ಘಧನ್ವನೆಂದು ಪ್ರಸಿದ್ಧನಾಗಿರುವಂತಹ ದೇವೋತ್ತಮ ಪರಮಪುರುಷನು ತನ್ನ ಭಕ್ತರ ಕಷ್ಟಗಳನ್ನು ಪರಿಹರಿಸುತ್ತಾನೆ. ಆ ಪರಮಪುರುಷನು ನಿನ್ನನ್ನು ಬೆದರಿಸುತ್ತಿರುವ ಶತ್ರುಗಳೆಲ್ಲರನ್ನೂ ನಾಶ ಮಾಡುತ್ತಾನೆ. ಪರಮಪ್ರಭುವಿನ ಪವಿತ್ರ ನಾಮವು ಆ ಪರಮಪ್ರಭುವಿನಷ್ಟೇ ಶಕ್ತವಾದದ್ದು. ಆದ್ದರಿಂದ ಪರಮಪ್ರಭುವಿನ ಪವಿತ್ರ ನಾಮವನ್ನು ಜಪಿಸುವುದರಿಂದ ಹಾಗೂ ಶ್ರವಣ ಮಾಡುವುದರಿಂದ ಯಾವುದೇ ಕ್ಲೇಶವಿಲ್ಲದೆ ಅನೇಕ ವ್ಯಕ್ತಿಗಳನ್ನು ಭಯಂಕರವಾದ ಮೃತ್ಯುವಿನ ಕೂಪದಿಂದ ರಕ್ಷಿಸಬಹುದು. ಧ್ರುವ ಮಹಾರಾಜನು ಮಹರ್ಷಿಗಳ ಪ್ರೋತ್ಸಾಹಕ ನುಡಿಗಳನ್ನು ಕೇಳಿ ನೀರನ್ನು ಸ್ಪರ್ಶಿಸಿ ಆಚಮನ ಮಾಡಿದನು. ಅನಂತರ ನಾರಾಯಣ ನಿರ್ಮಿತವಾದ ತನ್ನ ಬಾಣವನ್ನು ಬಿಲ್ಲಿಗೆ ಹೂಡಿದನು. ಧ್ರುವ ಮಹಾರಾಜನು ನಾರಾಯಣಾಸ್ತ್ರವನ್ನು ಧನಸ್ಸಿಗೆ ಹೂಡಿದ ಕೂಡಲೇ ಯಕ್ಷರಿಂದ ರಚಿತವಾಗಿದ್ದ ಭ್ರಾಂತಿಯು ಶೀಘ್ರವಾಗಿ ಮಾಯವಾಯಿತು. ಧ್ರುವ ಮಹಾರಾಜನನ್ನು ಪರಾಜಯಗೊಳಿಸಲು ಯಕ್ಷರೆಲ್ಲ ತಮ್ಮ ಆಯುಧಗಳನ್ನು ಎತ್ತಿ ಹಿಡಿದು ಸನ್ನದ್ಧರಾದರು. ಮುಂದೆ ನುಗ್ಗಿ ಬರುತ್ತಿದ್ದ ಯಕ್ಷರನ್ನು ನೋಡಿದ ಧ್ರುವ ಮಹಾರಾಜನು ಕೂಡಲೇ ತನ್ನ ಶರಗಳನ್ನು ಪ್ರಯೋಗಿಸಿ ಆ ಶತ್ರುಗಳನ್ನು ಚೂರು ಚೂರಾಗಿ ಕತ್ತರಿಸಿ ಹಾಕಿದನು. ಆಗ ಸ್ವಯಂಭುವ ಮನುವು ತನ್ನ ಮೊಮ್ಮಗನಾದ ಧ್ರುವ ಮಹಾರಾಜನು ವಸ್ತುತಃ ಅಪರಾಧಿಗಳಲ್ಲದ ಅನೇಕ ಯಕ್ಷರನ್ನು ಕೊಲ್ಲುತ್ತಿರುವುದನ್ನು ನೋಡಿ ಅಪಾರ ದಯೆಯಿಂದ ಮಹಾಮುನಿಗಳೊಡನೆ ಧ್ರುವನಿಗೆ ಬುದ್ಧಿವಾದವನ್ನು ಹೇಳುವುದಕ್ಕಾಗಿ ಅವನ ಬಳಿಗೆ ಬಂದನು. ಸ್ವಯಂಭುವ ಮನುವು ಧ್ರುವ ಮಹಾರಾಜನನ್ನು ಕುರಿತು ಈ ರೀತಿಯಾಗಿ ನುಡಿದನು. ನನ್ನ ಪ್ರಿಯ ಪುತ್ರನೇ, ದಯವಿಟ್ಟು ಯುದ್ಧವನ್ನು ನಿಲ್ಲಿಸು. ಅನಾವಶ್ಯಕವಾಗಿ ಕೋಪಗೊಳ್ಳುವುದು ಸರಿಯಲ್ಲ. ವಸ್ತುತಃ ಅಪರಾಧಿಗಳಲ್ಲದ ಯಕ್ಷರನ್ನು ಕೊಲ್ಲುತ್ತಿರುವುದರಿಂದ ನೀನು ಮಿತಿಯನ್ನು ಮೀರಿ ಹೋಗುತ್ತಿರುವೆ. ನೀನು ಈಗ ನಿಷ್ಪಾಪ ಯಕ್ಷರನ್ನು ಕೊಲ್ಲಲು ಹೊರಟಿರುವೆ. ಧರ್ಮ ಮತ್ತು ಅಧರ್ಮಗಳ ನಿಯಮಗಳನ್ನು ತಿಳಿದುಕೊಂಡಿರಬೇಕಾದ ನಮ್ಮ ಕುಲಕ್ಕೆ ಇದು ಉಚಿತವಲ್ಲ.
ನೀನು ನಿನ್ನ ತಮ್ಮನಾದ ಉತ್ತಮನಲ್ಲಿ ತುಂಬ ಪ್ರೀತಿಯುಳ್ಳವನು. ಯಕ್ಷರು ಅವನನ್ನು ಕೊಂದುದರಿಂದ ನೀನು ಬಹಳ ದುಃಖಿತನಾಗಿರುವೆ. ಆದರೆ ಸ್ವಲ್ಪ ವಿಚಾರಿಸಿ ನೋಡು, ಒಬ್ಬ ಯಕ್ಷನು ಮಾಡಿದ ಅಪರಾಧಕ್ಕಾಗಿ ನಿರಪರಾಧಿಗಳಾದ ಇತರ ಅನೇಕ ಯಕ್ಷರನ್ನು ನೀನು ಕೊಂದಿದ್ದೀಯೆ. ಸ್ವಯಂಭುವ ಮನುವಿನ ಬುದ್ಧಿವಾದದ ಮಾತುಗಳನ್ನು ಕೇಳಿಸಿಕೊಂಡಂತಹ ಧ್ರುವ ಮಹಾರಾಜನು ಮುಂದಕ್ಕೆ ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.